ಎಲ್ಲರೂ ಶನೇಶ್ವರನ ಬಗ್ಗೆ ಏನೇನೋ ತಿಳ್ಕೊಂಡಿರ್ತಾರೆ. ಅಂದರೆ ಮೀನ್ಸ್ ಶನಿ ನಮ್ಮ ಜೀವನದಲ್ಲಿ ಎಂಟ್ರಿ ಆದರೆ ಬರೀ ಕಷ್ಟಗಳನ್ನೇ ಕೊಡ್ತಾನೆ, ಸುಖಗಳನ್ನ ಕೊಡಲ್ಲ ನಾವು ಪ್ರಾಬ್ಲಮ್ಗಳನ್ನೇ ಎದುರಿಸ್ಬೇಕಾಗುತ್ತೆ ಅಂತ. ಮಹಾದೇವ ಶನೇಶ್ವರನ ಸೃಷ್ಟಿ ಮಾಡಿದ್ರು ಅಂತ ಹೇಳ್ತಾರೆ. ಮಹಾದೇವ ಶನಿಯನ್ನು ಸೃಷ್ಟಿ ಮಾಡಿದ ಉದ್ದೇಶ ಏನಂತಂದರೆ, ಒಬ್ಬ ಕರ್ಮ ಫಲದಾತನಾಗಿ ನ್ಯಾಯದಾತನಾಗಿ ಪ್ರತಿಯೊಬ್ಬರಿಗೂ ನ್ಯಾಯ ಕೊಡಿಸ್ಬೇಕು, ಪ್ರತಿಯೊಬ್ಬರಿಗೂ ಅವರ ಕರ್ಮಗಳಿಗೆ ಫಲವನ್ನು ಕೊಡಬೇಕು ಅಂತ ಹೇಳಿ ಸೃಷ್ಟಿ ಮಾಡ್ತಾನೆ. ಶನಿನೂ ಹಾಗೆ, ನೀವು ಏನು ಕರ್ಮಗಳನ್ನ ಮಾಡಿರ್ತೀರ ಅದರ ಆಧಾರದ ಮೇಲೆ ನಿಮಗೆ ಫಲಗಳನ್ನ ಕೊಡ್ತಾನೆ. ನೀವು ಒಳ್ಳೆ ಕರ್ಮಗಳನ್ನು ಮಾಡಿದರೆ ಒಳ್ಳೆ ಫಲಗಳನ್ನ ಕೊಡ್ತಾನೆ, ಕೆಟ್ಟ ಕರ್ಮಗಳನ್ನು ಮಾಡಿದರೆ ಶಿಕ್ಷೆಯನ್ನು ಕೊಡ್ತಾನೆ. ನೀವು ಒಳ್ಳೆ ಕೆಲಸಗಳನ್ನು ಮಾಡಿದರೆ, ಪುಣ್ಯ ಕೆಲಸಗಳನ್ನು ಮಾಡಿದರೆ ಅದಕ್ಕೆ ಅವನು ಒಳ್ಳೆ ಫಲಗಳನ್ನ ಕೊಡ್ತಾನೆ. ಐಶ್ವರ್ಯ, ನಿಮಗೆ ನೀವೇನು ಬಯಸ್ತಾ ಇರ್ತೀರ ಅದನ್ನು ಕೊಟ್ಟು ಹೋಗ್ತಾನೆ. ಬಟ್ ನೀವು ಕೆಟ್ಟ ಕೆಲಸ ಮಾಡ್ತಾ ಇದ್ದೀರಾ ಅಂತಂದರೆ ಸ್ವತಃ ಅವನೇ ಶಿಕ್ಷಿಸಿ ದಂಡನೆಯನ್ನು ಕೊಟ್ಟು ನಿಮ್ಮನ್ನು ಒಳ್ಳೆ ದಾರಿಗೆ ತಂದು ಹೋಗ್ತಾನೆ. ಇದು ಶನಿಯ ಕೆಲಸ. ಮಹಾದೇವ ಎಲ್ಲ ಲೋಕಗಳಲ್ಲೂ ನೀನು ನ್ಯಾಯನ ಒದಗಿಸ್ಕೊಡ್ಬೇಕು, ಅವರವರ ಕರ್ಮಗಳಿಗೆ ಫಲವನ್ನು ಕೊಡಬೇಕು ಅಂತೇಳಿ ಶನಿಗೆ ಒಂದು ಕೆಲಸನ ವಹಿಸ್ತಾನೆ. ಸೊ ಇದು ಮಹಾದೇವ ಸೃಷ್ಟಿ ಮಾಡಿದ ಶನಿಯ ಕೆಲಸ. ಜಾಸ್ತಿ ನೆಗೆಟಿವ್ ಆಗಿ ಶನಿ ಬಗ್ಗೆ ಯೋಚನೆ ಮಾಡಬಾರ್ದು ಯಾರೂ. ನಾವು ಆದಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ನಮಗೆ ಒಳ್ಳೆ ಫಲಗಳನ್ನೇ ಕೊಡ್ತಾನೆ.